ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ, ನಾಳೆ ಏನಾದರೂ CET ರಿಸಲ್ಟ್ ಬರುತ್ತಾ ಅಂತ. ಯಾಕೆಂದ್ರೆ ನಿನ್ನೆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ದಿದೆ, ಎಕ್ಸಾಮು. ಅದರಿಂದ ಆ ಒಂದು ರಿಸಲ್ಟ್ ಇವತ್ತೇನಾದರೂ ಅನೌನ್ಸ್ಮೆಂಟ್ ಆಗಿದೆ. ರಿಸಲ್ಟ್ ನಾಳೆ ಬರುವಂತ ಚಾನ್ಸ್ ಇದೆ ನಿಮ್ಮ CET ಇಲ್ವಾ? ಸದ್ಯದ ಮಟ್ಟಿಗೆ ನಿಮ್ಮ ರಿಸಲ್ಟ್ ಬಗ್ಗೆ ಏನೇನು ಅಪ್ಡೇಟ್ಸ್ಗಳಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ CET ಎಕ್ಸಾಮ್ನ ಬರ್ದಿರಾ, ಹಾಗೆ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮ್ಮ CET ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ CET ರಿಸಲ್ಟ್ ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪೇಟರ್ ಇದೆ. ಜಸ್ಟ್ ಇಲ್ಲಿ ನಿಮ್ಮ CET ಸ್ಕೋರ್ ಹಾಕಿ, ನಂತರ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರೋಕ್ಸ್ ಆಗಿ ನಿಮ್ಮ CET ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಅವ್ರ ಟ್ವಿಟರ್ ಅಕೌಂಟ್ ಅಲ್ಲಿ ತಿಳಿಸಿದ್ದಾರೆ, ನಾವು KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ ಬರೋವರೆಗೂ ಕೂಡ ನಾವು ಒಂದು CET ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡಲ್ಲ ಅಂತ. ಓಕೆನಾ, ನಾವು ಎಕ್ಸಾಕ್ಟ್ ಡೇಟು ಕೂಡ ಹೇಳಕ್ಕಾಗಲ್ಲ. ಆ ಒಂದು ರಿಸಲ್ಟ್ ಬಂದಾದ್ಮೇಲೆ ನಾವು ಒಂದು CET ರಿಸಲ್ಟ್ ಡೇಟ್ ನ ಫಿಕ್ಸ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ CET ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡಬಹುದು ಅಂತಾನು ಕೂಡ ಡೈರೆಕ್ಟರ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೀವು ನ್ಯೂಸ್ ಚಾನಲ್ಸ್ ಅಲ್ಲೂ ಕೂಡ ನೋಡಿರ್ಬೋದು, ಅಥವಾ ಅವ್ರದ್ದು KAದು ಟ್ವಿಟರ್ ಅಕೌಂಟ್ ಇದೆಯಲ್ಲ, ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ, ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬರೋದೇನಂದ್ರೆ, ಇವಾಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಕ್ಸಾಮ್ ನಿನ್ನೆ ಮುಗ್ದಿದೆ. ರಿಸಲ್ಟ್ ಇವತ್ತೇನಾದ್ರು ಅನೌನ್ಸ್ಮೆಂಟ್ ಮಾಡಿದಾರಾ, ಮಾಡಿಲ್ವಾ, ಮತ್ತೆ CET ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದೆ. ಕೆಲವರಿಗೆ ನಾಳೆ ಏನಾದರೂ CET ರಿಸಲ್ಟ್ ಬರ್ಬೋದಾ ಅನ್ನೋದು ಕೂಡ ಡೌಟ್ ಇದೆ. ಇದ್ರ ಬಗ್ಗೆ ಇವಾಗ ನಿಮ್ಗೆ ಕ್ಲಾರಿಫೈನ ಮಾಡೋದಾದ್ರೆ, ಇಲ್ಲಿ ನೋಡಿ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಕ್ವಾಲಿಫೈ ಆಗ್ಬೇಕಂದ್ರೆ ಮಿನಿಮಮ್ ನೀವು 100 ಮಾರ್ಕ್ಸ್ ತೆಗ್ದಿರಾ ಪಾಸ್ ಆಗ್ತೀರಾ. ಓಕೆನಾ, 100 ಮಾರ್ಕ್ಸ್ಗಿಂತ ಕಮ್ಮಿ ತೆಗ್ದಿದ್ರೆ ಏನಾಗ್ತೀರಾ ಅಂದ್ರೆ ನೀವು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ, ನೀವು ಎಲಿಜಿಬಲ್ ಇರೋದಿಲ್ಲ ಈ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಸೀಟ್ ನ ತಗೊಳಕ್ಕೆ. 100 ಮಾರ್ಕ್ಸ್ ತೆಗಿದ ತಕ್ಷಣ ನಿಮ್ಗೆ ಸೀಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಅಲ್ಲ, ಆದ್ರೆ ಈ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಸೀಟ್ ತಗೊಳಕ್ಕೆ ನೀವು ಎಲಿಜಿಬಲ್ ಅಂತ ಅರ್ಥ. ಓಕೆನಾ, ಅದು ಪಾಸಿಂಗ್ ಮಾರ್ಕ್ಸ್ ತರ. ಓಕೆನಾ, ಇವಾಗ ನಿಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನ್ ನಿನ್ನೆ ನಡೆದಿತ್ತಲ್ಲ ಹಿರಿಯೂರ್ ಸೆಂಟರ್ ಅಲ್ಲಿ, ಇನ್ನೊಂದು ಕಾಂಟ್ರವರ್ಸಿ ಆಗ್ತಿದೆ. ಹಿರಿಯೂರ್ ಸೆಂಟರ್ ಏನಾಗಿದೆ ಅಂದ್ರೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಕ್ಸಾಮ್ ಆಗಿದೆ, ಏನು ಕೂಡ ತೊಂದರೆ ಆಗಿದ್ದೇನೆ. ಆದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಾದ್ಮೇಲೆ ಏನಾಗಿದೆ ಅಂದ್ರೆ, ಸ್ಟೂಡೆಂಟ್ಸ್ ಗಳೆಲ್ಲ ಕೂಡ ಹೋಗಿ ಅವ್ರ ಪೇರೆಂಟ್ಸ್ ಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಇಲ್ಲಿ ಕ್ವಶನ್ ಪೇಪರ್ ನ ಟಫ್ ಆಗಿ ಕೊಟ್ಟಿದ್ರು ಅಂತ. ಅದರಿಂದ ಪೇರೆಂಟ್ಸ್ ಗಳೆಲ್ಲ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಯೂನಿವರ್ಸಿಟಿ ಮುಂದೆ. ಅದರಿಂದ ಇವಾಗ ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ ನ ಚೆಕ್ ಮಾಡಕ್ ಹೋದ್ರೆ ಹಿರಿಯೂರ್ ಸೆಂಟರ್ದು ಇನ್ನೂ ಕೂಡ ರಿಸಲ್ಟ್ ನ ಅಪ್ಡೇಟ್ ಮಾಡಿಲ್ಲ. ಓಕೆನಾ, ರಿಸಲ್ಟ್ ಬಂದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ, ಈ ಒಂದು ರಿಸಲ್ಟ್ ಬರೋವರೆಗೂ ಕೂಡ ನಿಮ್ಮ CET ರಿಸಲ್ಟ್ ಬರಲ್ಲ. ನಾಳೆ ನಿಮ್ಮ CET ರಿಸಲ್ಟ್ ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ದಿನ ಡಿಲೇ ಆಗ್ಬೋದು. ಯಾಕಂದ್ರೆ ಪೇರೆಂಟ್ಸ್ ಗಳೆಲ್ಲ ಕೂಡ ಒಂದು ಸ್ವಲ್ಪ ಪ್ರೊಟೆಸ್ಟ್ ಮಾಡಿರೋದ್ರಿಂದ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.